ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ನಮಸ್ಕಾರಗಳು. ಬ್ರಹ್ಮಕುಮಾರೀಸ್ ವತಿಯಿಂದ ಹೆಣ್ಣೂರು ಗ್ರಾಮದಲ್ಲಿ, ಬೆಂಗಳೂರಿನ ಹೆಣ್ಣೂರು ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ 12 ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಜೊತೆಗೆ ರಾಜಯೋಗದ ಶಿಬಿರವನ್ನು ಕೂಡ ಅಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಸಹೋದರ ಸಹೋದರಿಯರು ಪಾಲ್ಗೊಂಡಿದ್ರು ಮತ್ತು ರಾಜಯೋಗದ ಶಿಬಿರದ ಲಾಭವನ್ನ ಪಡೆದುಕೊಂಡ್ರು. ಆತ್ಮದ ಜ್ಞಾನವನ್ನ, ರಾಜಯೋಗವನ್ನ ಹೇಗೆ ಅಭ್ಯಾಸ ಮಾಡೋದು, ಪರಮಾತ್ಮನ ಸತ್ಯ ಪರಿಚಯವನ್ನ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಅರ್ಥ ಮಾಡಿಕೊಂಡ್ರು. ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪಿಯಾದ ಪರಂಪಿತ ಪರಮಾತ್ಮನ ದಿವ್ಯ ಅವತರಣೆಯ ನೆನಪಾರ್ಥವಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಬ್ರಹ್ಮಕುಮಾರೀಸಲ್ಲಿ ಕೂಡ ಶಿವರಾತ್ರಿ ಹಬ್ಬ ಅಂತಂದ್ರೆ ಅತ್ಯಂತ ಸಡಗರದಿಂದ ಆಚರಣೆ ಮಾಡುವಂತಹ ಒಂದು ದಿವ್ಯವಾದ ಹಬ್ಬನೇ ಆಗಿದೆ. ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಣೆ ಆಗ್ಬಿಟ್ಟು ಇನ್ನು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಹೇಳಿದ್ರು. ಆ ಜ್ಞಾನವನ್ನ ಈ ಶಿಬಿರದಲ್ಲಿ ಅನೇಕ ಸಹೋದರರು ಸಹೋದರಿಯರು ತಿಳಿದುಕೊಂಡ್ರು. ಪರಮಾತ್ಮನ ಜ್ಯೋತಿ ಸ್ವರೂಪವಾದ ಶಿವಲಿಂಗದ ಪ್ರದರ್ಶನದಲ್ಲಿ ಅನೇಕ ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿ ಸಂಭ್ರಮಿಸಿದ್ರು. ಭಾರತದ ಪುಣ್ಯ ಭೂಮಿಯಲ್ಲಿರುವಂತಹ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನವನ್ನ ಪಡೆದು ಎಲ್ಲ ಸಹೋದರ ಸಹೋದರಿಯರು ಮಹಾಶಿವರಾತ್ರಿ ಹಬ್ಬದ ದಿನದಂದು ಒಂದು ಅಲೌಕಿಕ ಖುಷಿಯ ಅನುಭವವನ್ನ ಮಾಡಿದ್ರು. ಮಕ್ಕಳು ಕೂಡ ಆ ಭಗವಂತನಿಗೆ ತಮ್ಮ ಆರಾಧನೆಯನ್ನ, ಶ್ರದ್ಧೆಯನ್ನ ತೋರಿಸಿದ್ರು. ಜೊತೆಗೆ ಅನೇಕ ಸಹೋದರ ಸಹೋದರಿಯರು ಈಶ್ವರಿಯ ಸಂದೇಶ ಇರುವಂತಹ ಪುಸ್ತಕವನ್ನು ಕೂಡ ಪಡೆದ್ರು. ಜ್ಞಾನದ ಮುತ್ತುಗಳನ್ನ ನೀಡುವಂತಹ ಆ ರತ್ನಾಗರ ಪರಮಾತ್ಮನನ್ನ ಮುತ್ತಿನ ಲಿಂಗದ ರೂಪದಲ್ಲಿ ಅಲಂಕರಿಸಲಾಗಿತ್ತು. ಸಾವಿರಾರು ಜನ ಸಹೋದರ ಸಹೋದರಿಯರು ಶಿವರಾತ್ರಿ ಹಬ್ಬದ ದಿನದಂದು ಶಿವನ ದರ್ಶನವನ್ನ ಮಾಡೋದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಲ್ಯಾಣ ನಗರದ ಅನೇಕ ಸ್ಥಳಗಳಿಂದ ವಿದ್ಯಾರ್ಥಿಗಳು, ಸಹೋದರ ಸಹೋದರಿಯರು, ಎಲ್ಲಾ ವಯೋಮಾನದವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ದೂರ ಹೋಗಿ 12 ಜ್ಯೋತಿರ್ಲಿಂಗಗಳ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿ ಬರ್ತಾರೆ. ಆದ್ರೆ ಮಹಾಶಿವರಾತ್ರಿಯ ದಿನದಂದು ತಾವಿರುವಂತಹ ಸ್ಥಳದಲ್ಲೇನೆ ಈ ಪವಿತ್ರವಾಗಿರುವಂತಹ ಅಲೌಕಿಕ ಭಗವಂತನ ದರ್ಶನವನ್ನ ಪಡೆದು ಎಲ್ಲರೂ ಕೂಡ ಖುಷಿ ಪಟ್ರು. ಬನ್ನಿ ನಾವೆಲ್ಲರೂ ಕೂಡ 12 ಜ್ಯೋತಿರ್ಲಿಂಗಗಳ ಆಧ್ಯಾತ್ಮಿಕ ರಹಸ್ಯವನ್ನ ಇಂದು ತಿಳಿದುಕೊಳ್ಳೋಣ. ಈಗ ನಾವು ಮೊದಲನೆಯ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡ್ತಾ ಇದ್ದೇವೆ. ಸೋಮನಾಥ, ಸೋಮೇಶ್ವರ ಅಂತ ಹೇಳ್ಬಿಟ್ಟು ಶಿವನನ್ನ ಆರಾಧಿಸಲಾಗುತ್ತದೆ. ಇದು ಗುಜರಾತಿನ ವೆರಾವಲ್ ಹತ್ತಿರವಿರುವ ಪ್ರಭಾಸ್ ಪಟಾನ್ನಲ್ಲಿದೆ. ಇದು ದಕ್ಷ ಪ್ರಜಾಪತಿ ಮತ್ತು ಚಂದ್ರನ ಪುರಾಣ ಕಥೆಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಸೋಮನಾಥನ ರೂಪದಲ್ಲಿ ಭಗವಂತ ಈ ರೀತಿ ಹೇಳ್ತಾರೆ, ಯಾವಾಗ ಮನುಷ್ಯರು ತಮ್ಮ ಶೀತಲತೆಯನ್ನ ಕಳೆದುಕೊಂಡು ಅವಗುಣಗಳಿಗೆ ವಶ ಆಗ್ತಾರೆ, ಆವಾಗ ನಾನು ಬಂದು ಜ್ಞಾನದ ಸೋಮರಸವನ್ನ ಕುಡಿಸಿ ಅವರನ್ನ ಮತ್ತೆ ಜಾಗೃತಗೊಳಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರೇ ಸೋಮನಾಥ ಆಗಿದ್ದಾರೆ.
ಎರಡನೆಯ ಜ್ಯೋತಿರ್ಲಿಂಗ ರೂಪದಲ್ಲಿರುವಂತಹ ಮಲ್ಲಿಕಾರ್ಜುನ, ಶ್ರೀ ಮಲ್ಲಿಕಾರ್ಜುನ ದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ಮಲ್ಲಿಕಾರ್ಜುನ ದೇವಾಲಯವು ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ತೀರದಲ್ಲಿರುವ ಪಾತಾಳ ಗಂಗಾ ಸಮೀಪದ ಶ್ರೀಶೈಲ ಪರ್ವತದ ಮೇಲೆ ನೆಲೆಸಿದೆ. ಇದು ಶಿವ ಮತ್ತು ಪಾರ್ವತಿಯ ಪುತ್ರ ಕಾರ್ತಿಕೇಯನ ಪುರಾಣ ಕಥೆಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಮಲ್ಲಿಕಾರ್ಜುನನ ಸ್ವರೂಪದಲ್ಲಿ ಭಗವಂತ ನಮ್ಗೆ ಈ ರೀತಿ ಹೇಳ್ತಾರೆ, ನಾನು ನಿಜವಾದ ಗೃಹಸ್ಥ ಅಂತಂದ್ರೆ ಪವಿತ್ರ ಗೃಹಸ್ಥ ಕುಟುಂಬದ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪರಮಾತ್ಮ ನಮ್ಗೆ ಈ ಸ್ವರೂಪದಲ್ಲಿ ಹೇಳ್ತಾ ಇದ್ದಾರೆ. ಕಾಲರ ಕಾಲ ಮಹಾಕಾಲನಾಗಿರುವಂತಹ ಶಿವನ ಜ್ಯೋತಿರ್ಬಿಂದು ಸ್ವರೂಪದ ದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ದಟ್ಟವಾದ ಮಹಾಕಾಲ ಅರಣ್ಯಗಳು ಮತ್ತು ಶ್ರೀಪಾ ನದಿಯ ದಂಡೆಯು ಈ ದೇವಾಲಯದ ತಾಣವಾಗಿದೆ. ಪುರಾಣದ ಪ್ರಕಾರ ಶಿವನು ಇಲ್ಲಿ ದೂಷಣ ಎಂಬ ರಾಕ್ಷಸನನ್ನ ಸಂಹರಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತ ಶಿವ ನಮ್ಗೆ ಈ ಮಹಾಕಾಲ ಸ್ವರೂಪದಲ್ಲಿ ಇದೆ ಹೇಳ್ತಾ ಇದ್ದಾರೆ, ನಾನು ಎಲ್ಲ ದುಷ್ಟ ಶಕ್ತಿಗಳನ್ನ ನಾಶಪಡಿಸ್ತೇನೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಸ್ವರೂಪದ ಮೂಲಕ ಸಂದೇಶವನ್ನ ನೀಡ್ತಾ ಇದ್ದಾರೆ. ಈ ಜ್ಯೋತಿರ್ಲಿಂಗಕ್ಕೆ ಓಂಕಾರೇಶ್ವರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಧ್ಯಪ್ರದೇಶದ ನರ್ಮದಾ ನದಿ ತೀರದ ಮಾಂದಾತ ಬೆಟ್ಟದ ಮೇಲಿರುವ ಈ ದೇವಾಲಯದಲ್ಲಿ ಶಿವನನ್ನು ಓಂಕಾರೇಶ್ವರ ಎಂದು ಪೂಜಿಸಲಾಗುತ್ತದೆ. ಭಗವಂತ ಶಿವ ಅವರು ಈ ರೀತಿ ಹೇಳ್ತಾರೆ, ನಾನು ಓಂಕಾರದ ಸತ್ಯವನ್ನ ಬಹಿರಂಗಪಡಿಸ್ತೇನೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿನೇ ಅವ್ರಿಗೆ ಓಂಕಾರೇಶ್ವರ ಅಂತ ಹೇಳ್ಬಿಟ್ಟು ಈ ಸ್ವರೂಪದಲ್ಲಿ ಅವರ ಪೂಜೆಯನ್ನ ಮಾಡಲಾಗತ್ತೆ. ಈ ಜ್ಯೋತಿರ್ಲಿಂಗವನ್ನ ವೈದ್ಯನಾಥ ಅಂತ ಹೇಳ್ಬಿಟ್ಟು ಕರೀತಾರೆ. ಪರಮಾತ್ಮನನ್ನ ಭವರೋಗದ ವೈದ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಕಾಮ ಕ್ರೋಧಾದಿ ವಿಕಾರಗಳಿಂದ ರೋಗಗ್ರಸ್ತವಾದ ಆತ್ಮಕ್ಕೆ ಮನ್ಮನಾಭವ ಎಂಬ ಔಷಧಿ ನೀಡಿ ಗುಣಪಡಿಸುವ ಮಹಾದೇವ ಅಂತ ಹೇಳ್ಬಿಟ್ಟು ಆ ಭಗವಂತನಿಗೆ ಕರೀತಾರೆ. ಇದು ಬಿಹಾರದ ಅಂತಂದ್ರೆ ಪ್ರಸ್ತುತ ಜಾರ್ಖಂಡ್ನ ಸಂತಾಲ್ ಪರಗಣ ಪ್ರದೇಶದ ಪುರಾತನ ಯಾತ್ರಾ ಸ್ಥಳವಾದ ದಿಯೋಗರ್ನಲ್ಲಿದೆ. ಇದು ಶಿವನಿಗಾಗಿ ರಾವಣನು ಮಾಡಿದ ಕಠಿಣ ತಪಸ್ಸಿನ ಪುರಾಣ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಭಗವಂತ ಶಿವ ಹೀಗೆ ಹೇಳ್ತಾರೆ, ನಾನು ನಿಮ್ಮನ್ನು ಸದಾ ಆರೋಗ್ಯವಂತನನ್ನಾಗಿ ಮಾಡ್ತೇನೆ ಅಂತ ವೈದ್ಯನಾಥನ ಸ್ವರೂಪದಲ್ಲಿ ಇದೇ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈಗ ನಾವು ಭೀಮಾಶಂಕರ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡ್ತಾ ಇದ್ದೇವೆ. ಶಂಕರ ಅಂತಂದ್ರೆ ಸುಖ ನೀಡುವವರು ಅಂತ ಅರ್ಥ. ಮನುಷ್ಯನಿಗೆ ಅತೀವ ಆತ್ಮಬಲವನ್ನ ನೀಡಿ ಸುಖವನ್ನು ಕರುಣಿಸುವವನೇ ಭೀಮಾಶಂಕರ. ಭೀಮಾಶಂಕರವು ಮಹಾರಾಷ್ಟ್ರದ ಪುಣೆ ಸಮೀಪದ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಭೀಮಾ ನದಿಯ ತೀರದಲ್ಲಿದೆ. ಪುರಾಣದ ಪ್ರಕಾರ ಶಿವನು ಇಲ್ಲಿ ಭೀಮ ಎಂಬ ರಾಕ್ಷಸನನ್ನು ಸಂಹರಿಸಿದ್ರು ಅಂತ ಹೇಳ್ತಾರೆ. ಭಗವಂತ ಶಿವನು ಭೀಮಾಶಂಕರನ ಸ್ವರೂಪದಲ್ಲಿ ಇದನ್ನೇ ಹೇಳ್ತಾರೆ, ನಾನು ಅಸುರಿ ಸಂಸ್ಕಾರಗಳನ್ನ ಕೊನೆಗೊಳಿಸ್ತೇನೆ ಅಂತ ಹೇಳಿ. ಈ ಜ್ಯೋತಿರ್ಲಿಂಗಕ್ಕೆ ಕಾಶಿ ವಿಶ್ವನಾಥ ಅಂತ ಹೇಳ್ಬಿಟ್ಟು ಕರೀತಾರೆ. ಗಂಗಾ ತೀರದಲ್ಲಿರುವ ಈ ಜ್ಯೋತಿರ್ಲಿಂಗವು ಇಡೀ ವಿಶ್ವದ ಯಜಮಾನನಾದ ಈಶ್ವರನ ಸಂಕೇತವಾಗಿದೆ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿಯ ತೀರದಲ್ಲಿದೆ. ಪುರಾಣದ ಪ್ರಕಾರ ಮೊದಲ ಜ್ಯೋತಿರ್ಲಿಂಗವಾದ ಬೆಂಕಿಯ ಸ್ತಂಭವು ಇಲ್ಲೇ ಭೂಮಿಯನ್ನು ಸೀಳಿ ಆಕಾಶದತ್ತ ಚಿಮ್ಮಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತ ಪರಮಾತ್ಮ ಕಾಶಿ ವಿಶ್ವನಾಥನ ಈ ಸ್ವರೂಪದಲ್ಲಿ ಹೇಳ್ತಾರೆ, ನಾನು ಹೊಸ ವಿಶ್ವದ ಸೃಷ್ಟಿಕರ್ತ ಆಗಿದ್ದೇನೆ ಅಂತ. ಈಗ ನಾವು ರಾಮೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಶ್ರೀರಾಮನೇ ಶಿವಲಿಂಗವನ್ನ ಮಾಡಿ ಪೂಜೆ ಮಾಡಿರುವಂತಹ ಸ್ಥಳ ಇದು. ದೇವತೆಗಳಿಗೂ ಕೂಡ ದೇವರಾದವರು ಅಂತಂದ್ರೆ ಶಿವ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಆಗುತ್ತೆ. ತಮಿಳುನಾಡಿನ ದಕ್ಷಿಣ ಸಮುದ್ರ ತೀರದ ರಾಮೇಶ್ವರಂದಲ್ಲಿ ಈ ವಿಶಾಲವಾದ ದೇವಾಲಯವು ರಾಮಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿದೆ. ಇದು ರಾಮಾಯಣದ ಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಭಗವಂತ ಈ ಸ್ವರೂಪದಲ್ಲಿ ಹೇಳ್ತಾರೆ, ನಾನು ಸರ್ವ ದೇವತೆಗಳಿಗೂ ಕೂಡ ಪರಂಪಿತ ಆಗಿದ್ದೇನೆ,
ಶ್ರೀರಾಮನ ಈಶ್ವರನಾಗಿದ್ದೇನೆ ಅಂತ. ಈ ಜ್ಯೋತಿರ್ಲಿಂಗಕ್ಕೆ ತ್ರಯಂಬಕೇಶ್ವರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಂಕರನ ಮೂಲಕ ಸೃಷ್ಟಿಯ ಉತ್ಪತ್ತಿ, ಪಾಲನೆ ಮತ್ತು ಲಯವನ್ನ ಮಾಡಿಸುವವನೇ ತ್ರಯಂಬಕೇಶ್ವರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಗೋದಾವರಿ ನದಿಯ ಉಗಮ ಸ್ಥಾನದ ಹತ್ತಿರವಿರುವ ಬ್ರಹ್ಮಗಿರಿ ಪರ್ವತದ ಪಾದದಲ್ಲಿದೆ. ಇಲ್ಲಿನ ಜ್ಯೋತಿರ್ಲಿಂಗವು ಗೌತಮ ಮುನಿ, ಗಂಗಾ, ಬ್ರಹ್ಮ ಮತ್ತು ವಿಷ್ಣುವಿನ ಪುರಾಣ ಕಥೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಭಗವಂತ ತ್ರಯಂಬಕೇಶ್ವರನ ಸ್ವರೂಪದಲ್ಲಿ ನಾನು ಬ್ರಹ್ಮ, ವಿಷ್ಣು ಮತ್ತು ಶಂಕರ ಎಂಬ ತ್ರಿಮೂರ್ತಿಗಳ ರಚಯಿತ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಈ ಸಂದೇಶವನ್ನ ನೀಡ್ತಾ ಇದ್ದಾರೆ. ಈ ಜ್ಯೋತಿರ್ಲಿಂಗಕ್ಕೆ ನಾಗೇಶ್ವರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಿವನ ಕೊರಳಿನ ಹಾವು ಇದು ವಿಕಾರಗಳ ಸಂಕೇತವಾಗಿದೆ. ವಿಷಯ ವಿಕಾರಗಳನ್ನ ಶಾಂತಗೊಳಿಸಿ ಅವುಗಳನ್ನ ಗೆಲ್ಲುವ ಶಕ್ತಿ ನೀಡುವವನೇ ನಾಗೇಶ್ವರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾಗೇಶ್ವರ ದೇವಾಲಯವು ಗುಜರಾತ್ನ ಸೌರಾಷ್ಟ್ರದ ಕರಾವಳಿಯಲ್ಲಿರುವ ದ್ವಾರಕಾದಲ್ಲಿದೆ. ಈ ಜ್ಯೋತಿರ್ಲಿಂಗವು ಎಲ್ಲಾ ವಿಷಯಗಳಿಂದ ರಕ್ಷಣೆಯನ್ನ ನೀಡುವುದರ ಸಂಕೇತವಾಗಿದೆ. ಭಗವಂತ ಶಿವನು ನಾಗೇಶ್ವರ ಸ್ವರೂಪದಲ್ಲಿ ಹೇಳ್ತಾರೆ, ನಾನು ಕೆಟ್ಟ ಗುಣಗಳೆಂಬ ವಿಷವನ್ನ ಕೊನೆಗೊಳಿಸ್ತೇನೆ ಅಂತ. ಜ್ಯೋತಿರ್ಲಿಂಗವನ್ನ ಗ್ರಶ್ನೇಶ್ವರ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪವಿರುವ ಪುರಾತನ ಯಾತ್ರಾ ಸ್ಥಳವಾಗಿದೆ. ಶಿವನು ಇಲ್ಲಿ ಕುಸುಮ ಎಂಬ ಭಕ್ತೆಗಾಗಿ ಅವಳ ಮೃತ ಮಗನಿಗೆ ಪುನರ್ಜನ್ಮ ನೀಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತ ಗ್ರಶ್ನೇಶ್ವರ ಸ್ವರೂಪದಲ್ಲಿ ಇದನ್ನೇ ಹೇಳ್ತಾರೆ, ನಾನು ನಿರ್ಜೀವ ಆತ್ಮಗಳಿಗೆ ಚೈತನ್ಯವನ್ನ ನೀಡ್ತೇನೆ ಅಂತ. ಈ ಜ್ಯೋತಿರ್ಲಿಂಗವನ್ನ ಕೇದಾರನಾಥ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಉತ್ತರಾಂಚಲದ ಅಂತಂದ್ರೆ ಉತ್ತರಾಖಂಡದ ಹಿಮಾಲಯದ ಮಂದಾಕಿನಿ ನದಿಯ ಉಗಮದಲ್ಲಿರುವ ಕೇದಾರ ಪರ್ವತದಲ್ಲಿದೆ. ಈ ದೇವಾಲಯವು ವಿಷ್ಣು, ಪಾರ್ವತಿ ಮತ್ತು ಪಾಂಡವರಿಗೆ ಸಂಬಂಧಿಸಿದ ಅನೇಕ ಪುರಾಣ ಕಥೆಗಳನ್ನ ಹೊಂದಿದೆ. ಈ ಸ್ವರೂಪದಲ್ಲಿ ಕೇದಾರನಾಥ ಸ್ವರೂಪದಲ್ಲಿ ಶಿವ ಈ ರೀತಿ ಹೇಳ್ತಾರೆ, ನಾನು ಆತ್ಮರಿಗೆ ಉತ್ತಮವಾದ ದೈವತ್ವದ ಸ್ಥಾನವನ್ನ ಕರುಣಿಸುತ್ತೇನೆ. ಅದಕ್ಕೋಸ್ಕರ ಕೇದಾರನಾಥ ಸ್ವರೂಪದಲ್ಲಿ ನನ್ನನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ರೀತಿ ಪ್ರತಿಯೊಂದು ಜ್ಯೋತಿರ್ಲಿಂಗದ ಪುರಾಣ ಕಥೆಗಳ ಹಿನ್ನೆಲೆಯೊಂದಿಗೆ ಆಧ್ಯಾತ್ಮಿಕ ರಹಸ್ಯನೂ ಕೂಡ ಇದೆ. ಸೊ ಈ ಮಹಾಶಿವರಾತ್ರಿ ಹಬ್ಬದ ದಿನದಂದು ಸಾವಿರಾರು ಸಹೋದರ ಸಹೋದರಿಯರು ಈ ಜ್ಯೋತಿರ್ಲಿಂಗಗಳ ದರ್ಶನವನ್ನ ಪಡಿತಾ ಈ ಆಧ್ಯಾತ್ಮಿಕ ರಹಸ್ಯವನ್ನು ಕೂಡ ತಿಳಿದುಕೊಂಡ್ರು ಮತ್ತು ಈ ಪವಿತ್ರ ದಿನದಂದು ಪರಮಾತ್ಮನ ಅನೇಕ ಸ್ವರೂಪಗಳನ್ನ ನೋಡಿ ಕಣ್ತುಂಬಿಸಿಕೊಂಡು ಖುಷಿ ಪಟ್ರು. ನಮಗೆ ಈ ಕಾರ್ಯಕ್ರಮವನ್ನ ನಡೆಸೋದಕ್ಕಾಗಿ ಸಹಯೋಗ ಕೊಟ್ಟಂತ ಸೋಮೇಶ್ವರ ದೇವಸ್ಥಾನದ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ಬಹಳ 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 ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸಹೋದರ ಸಹೋದರಿಯರು ಭಾಗವಹಿಸಿದ್ರು ಮತ್ತು ಪರಮಾತ್ಮನ ಸತ್ಯ ಪರಿಚಯವನ್ನ ಮತ್ತು ದಿವ್ಯ ಸಂದೇಶವನ್ನ ಪಡೆದ್ರು ಮತ್ತು ಪರಮಾತ್ಮನ ದಿವ್ಯ ಅವತರಣೆಯ ಮಹತ್ವ ಏನಾಗಿದೆ, ಅವರ ಗುಣ ಕರ್ತವ್ಯಗಳ ಬಗ್ಗೆ ಸ್ಪಷ್ಟ ಅರಿವನ್ನ ಈ ಕಾರ್ಯಕ್ರಮದಿಂದ ಹಲವಾರು ಜನರು ಪಡೆದ್ರು ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗುತ್ತೆ. ಈ ವರ್ಷ ಮಹಾಶಿವರಾತ್ರಿ ಹಬ್ಬವು ಬಹಳ ವಿಜೃಂಭಣೆಯಿಂದ ಸಕ್ಸಸ್ಫುಲ್ ಆಗಿ ನೆರವೇರಿತು. ಸಾವಿರಾರು ಜನ ಸಹೋದರ ಸಹೋದರಿಯರು ಇದರಲ್ಲಿ ಭಾಗವಹಿಸಿ ಇದರ ಲಾಭವನ್ನ ಪಡೆದ್ರು ಮತ್ತು ಎಲ್ಲಾ ಸಹೋದರ ಸಹೋದರಿಯರು ಯಾರೆಲ್ಲ ತನು ಮನ ಧನದಿಂದ ಈ ಸೇವೆಯಲ್ಲಿ ಸಹಯೋಗಿಯಾದ್ರು ಅವರೆಲ್ಲರಿಗೂ ಕೂಡ ಕಲ್ಯಾಣ ನಗರದ ಬ್ರಹ್ಮಕುಮಾರೀಸ್ ಪರಿವಾರದಿಂದ
ಹೃದಯಪೂರ್ವಕವಾದ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಓಂ ಶಾಂತಿ.